60% ಮತದಾನ ಆಗಿದೆ. ಇದು 14 ಕ್ಷೇತ್ರಗಳ ಚಿತ್ರಣವನ್ನ ನಾವು ಗಮನಿಸಿದ್ವಿ. ಇನ್ನು ಮತ್ತೊಮ್ಮೆ ನಾವು ಗಮನಿಸೋದಾದ್ರೆ 2019 ಮತ್ತು 2014ರಲ್ಲಿ ಯಾವ ರೀತಿಯಾಗಿ ಶೇಕಡಾವಾರು ಮತದಾನ ಆಗಿತ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಚಿಕ್ಕೋಡಿಯ ಚಿತ್ರಣವನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಈಗಾಗಲೇ ಕಲಬುರಗಿಯ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. 2019ರಲ್ಲಿ 52% ಆದ್ರೆ 2014ರಲ್ಲಿ 58% ಆಗಿತ್ತು. ತುಂಬಾ ಜಾಸ್ತಿ ಏನು ಆಗಿಲ್ಲ ಅಂತ ಕಂಪ್ಯಾರಿಟಿವ್ಲಿ. ಉತ್ತರ ಕನ್ನಡ ನೋಡೋದಾದ್ರೆ 2014ರಲ್ಲಿ 69% ಆಗಿತ್ತು. ಈಗ 66% ಆಗಿದೆ. ಇದು ಕೇವಲ 5:30ವರೆಗಿನ ಚಿತ್ರಣ. ಇನ್ನು ಕೂಡ 6 ಅಥವಾ ಕೆಲವೆಡೆ 6:30ವರೆಗೂ. ಮೊನ್ನೆ ಚಿತ್ರಣ ನಾವು ಗಮನಿಸಿದ್ರೆ 8 ಗಂಟೆಯ ವೇಳೆಗೆ ಮಾಹಿತಿ ಕೊಟ್ಟ ಪ್ರಕಾರ ಒಂದಷ್ಟು ಜಾಸ್ತಿ ಕೆಲವೊಂದು ಕಡೆಗಳಲ್ಲಿ ಆಗಿತ್ತು ಅಂತ ಹೇಳಿ. ಶಿವಮೊಗ್ಗದಲ್ಲಿ ಚಾನ್ಸಸ್ ಇದೆ. ಮಳೆ ತೊಂದರೆ ಮಾಡದಿದ್ರೆ ಉತ್ತರ ಕನ್ನಡದಲ್ಲಿ ನಂಗೆ ಗೊತ್ತಿರೋ ಪ್ರಕಾರ ಸಿಕ್ಕಾಪಟ್ಟೆ ಮಳೆ. ಶಿವಮೊಗ್ಗದಲ್ಲಿ ಕೂಡ ಅದೇ ಸಿಚುವೇಶನ್ ಇದೆ. ಈಗಾಗಲೇ ಮಳೆ ಬಂದಿತ್ತು ಅಂತ ಹೇಳಿ ಆಗ್ಲೇ ರಿಪೋರ್ಟರ್ ಹೇಳಿದ್ರು. 72% ವೋಟಿಂಗ್ ಆಗಿತ್ತು 2014ರಲ್ಲಿ. ಆದ್ರೆ 64% ಈ ಸಲ ಆಗಿದೆ ಅನ್ನುವ ಮಾಹಿತಿಗಳು 5:30ವರೆಗೂ ಕೂಡ ಸಿಕ್ಕಿರುವ ಮಾಹಿತಿ. ಸೊ ಬೀದರ್ನಲ್ಲಿ ಲಾಸ್ಟ್ ಟೈಮ್ 60% ವೋಟಿಂಗ್ ಆಗಿದ್ದನ್ನ ಗಮನಿಸಬಹುದು. ಈ ಸಾರಿ 64% ಆಗಿದೆ. ಪರವಾಗಿಲ್ಲ, ಬೀದರ್ ಜನತೆ ಇಂಪ್ರೂವ್ ಆಗಿದ್ದಾರೆ. ಎಸ್. ಏನೋ ಬಾಗಲಕೋಟೆಯ ಚಿತ್ರಣವನ್ನ ನಾವು ಗಮನಿಸಿದ್ವಿ. ಧಾರವಾಡದಲ್ಲಿ 2014ರಲ್ಲಿ 66% ಆದ್ರೆ 2019ರಲ್ಲಿ ಇವತ್ತಿನ ಈ ಒಂದು ಚಿತ್ರಣವನ್ನ ಗಮನಿಸಿದ್ರೆ 62% ವೋಟಿಂಗ್ ಆಗಿದೆ. ಸ್ವಲ್ಪ ಜಾಸ್ತಿ ಆಗಬಹುದೇನೋ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ರೈಟ್. ದಾವಣಗೆರೆ ಈಗಾಗಲೇ ನೋಡಿದ್ವಿ. ಈ ಸಾರಿ ದಾವಣಗೆರೆನಲ್ಲಿ ಸ್ವಲ್ಪ ಜಾಸ್ತಿ 67% ಆಗಿದೆ. ಇನ್ನು ಸ್ವಲ್ಪ ಜಾಸ್ತಿ ನಿರೀಕ್ಷೆ ಇತ್ತು. ಕಳೆದ ಸಾರಿಯ 73%ಗೆ ಹೋಲಿಸಿದ್ರೆ ಈ ಸಾರಿ ಬಹಳ ಕಡಿಮೆ. ಇನ್ನ ಸ್ವಲ್ಪ ಜಾಸ್ತಿ ಆಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮುಂದಿನ ಕ್ಷೇತ್ರವನ್ನ ನಾವು ಗಮನಿಸೋಣ. ಹಾವೇರಿಯ ಕ್ಷೇತ್ರದಲ್ಲಿ 72% 2014ರಲ್ಲಿ ಆಗಿದ್ರೆ 63% ಮಾತ್ರ ಇಲ್ಲಿಯವರೆಗೂ ಕೂಡ ದಾಖಲಿರುವಂತಹ ಮತದಾನ. ಸ್ವಲ್ಪ ಜಾಸ್ತಿ ಆಗಬಹುದು, ಆದ್ರೆ ಕಳೆದ ಬಾರಿಗೆ ನಾವು ಹೋಲಿಸಿದ್ರೆ ಕಡಿಮೆ ಅಂತಾನೆ ಹೇಳಬೇಕಾಗುತ್ತೆ ಹಾವೇರಿ ಕ್ಷೇತ್ರದಲ್ಲಿ. ಓಕೆ, ಇನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವು ಹೇಳಿದಾಗೆ ಕೊಪ್ಪಳ ನೋಡೋದಾದ್ರೆ 66% ಲಾಸ್ಟ್ ಟೈಮ್, 61% ಅಂದ್ರೆ ಪೂರ್ಣ ಮತದಾನ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಬಹುಶಃ ಕಳೆದ ಬಾರಿಗಿಂತ ಸ್ವಲ್ಪ ಜಾಸ್ತಿ ಆದ್ರೂ ಆಶ್ಚರ್ಯ ಇಲ್ಲ. ಓಕೆ, ಮುಂದಿನ ಕ್ಷೇತ್ರ ಬಳ್ಳಾರಿ. 2014ರ ಚಿತ್ರಣದಲ್ಲಿ 70% ಕೂಡ ಮತದಾನ ಆಗಿತ್ತು. ಬಳ್ಳಾರಿಯಲ್ಲಿ 62% ಮತದಾನ ನಡೆದಿದೆ. 5:30ವರೆಗೂ ಕೂಡ ಬಂದಿರುವ ಮಾಹಿತಿಯ ಪ್ರಕಾರ ಈ ಒಂದು ಮಾಹಿತಿಯನ್ನು ಕೂಡ ನಾವು ನಿಮ್ಗೆ ನೀಡ್ತಾ ಇದೀವಿ. ಸೊ ಬೆಳಗಾವಿನಲ್ಲಿ ನಾವು ನೋಡೋದಾದ್ರೆ 68% 2014ರಲ್ಲಿ ಮತದಾನ ಆಗಿತ್ತು. 2019ರಲ್ಲಿ 59% ಆಗಿದೆ. ಇನ್ನೊಂದು ಸ್ವಲ್ಪ ಸ್ಟ್ರೆಚ್ ಆಗಬಹುದು, ಆದ್ರೆ ಕಳೆದ ಸಾರಿಯ ಮತದಾನದ ಪ್ರಮಾಣವನ್ನ ಮೀರಿಸೋಕಾಗೋದು ಡೌಟ್. ಎಸ್. ಇನ್ನು ಮುಂದಿನ ಕ್ಷೇತ್ರ ರಾಯಚೂರು. 2014ರಲ್ಲಿ 58% ಅಷ್ಟೇ ವೋಟಿಂಗ್ ಕೂಡ ಆಗಿತ್ತು. ಈ ಸಲ ಈಗ ಬಂದಿರುವ ಮಾಹಿತಿ ಪ್ರಕಾರ 52% ವೋಟಿಂಗ್ ಕೂಡ ಆಗಿದೆ. ಹೆಚ್ಚಿನ ಅಂಶ ಅಷ್ಟು ಬರಬಹುದು ಅಂತ ಅನ್ಸುತ್ತೆ. ರೈಟ್. ವಿಜಯಪುರ ಕಳೆದ ಸಾರಿ 60% ವೋಟ್ ಆಗಿತ್ತು. ಈ ಸಾರಿ 54% ವೋಟ್ ಆಗಿದೆ ಈ ಕ್ಷಣದವರೆಗೆ. ಇನ್ನ 1 ಅವರ್ ಅಲ್ಲಿ ಅಂತಂದ್ರೆ ಬಹುಶಃ ಇನ್ನೊಂದ್ ಸ್ವಲ್ಪ 60 ರೀಚ್ ಆಗಬಹುದು ಅಂತ ಅನ್ಸುತ್ತೆ. ಓಕೆ, ಇನ್ನು ಮುಂದಿನ ಕ್ಷೇತ್ರವನ್ನ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ 2ನೇ ಹಂತದಲ್ಲಿ ಇವತ್ತು ಯಾವ ಕ್ಷೇತ್ರಗಳು ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನಾವು ಈಗಾಗಲೇ ನೀಡಿದ್ದೀವಿ. ಎಸ್, ಮುಂದೆ ಈಗಾಗಲೇ ಒಂದಷ್ಟು ಗ್ರಾಫಿಕ್ಸ್ ಮೂಲಕ ತೋರಿಸುವಂತಹ ಪ್ರಯತ್ನ ಆಗಿದೆ. ಅಂದ್ರೆ ಈಗಾಗಲೇ ಎಲ್ಲಿ ಬ್ಲಿಂಕ್ ಆಗ್ತಾ ಇದೆಯೋ ಆ ಕ್ಷೇತ್ರದಲ್ಲಿ ಇವತ್ತು ಚುನಾವಣೆ ನಡೆದಿದೆ ಅನ್ನೋದನ್ನ ನಿಮ್ಗೆ ತೋರಿಸುವಂತಹ ಪ್ರಯತ್ನ ಇದು. ಎಸ್, ಇನ್ನು ಮೊದಲ ಹಂತದಲ್ಲಿ ನಾವು ಗಮನಿಸಬಹುದು 14 ಕ್ಷೇತ್ರಗಳಾದಂತಹ ಸಂದರ್ಭದಲ್ಲಿ ಅವತ್ತು ಕೂಡ ನಾವು ಮಾತನಾಡಿದ್ವಿ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ, ಮಂಡ್ಯನ ಮೀರಿಸ್ತಾರ ಉಳಿದವರೆಲ್ಲ ಅಂತ ಸಾಕಷ್ಟು ಚರ್ಚೆ ಮಾಡಿದ್ವಿ. ಅದನ್ನೇ ತಗೋತಾ ಇದ್ವಿ. ಮೊದಲನೇ ಸಾರಿಗೆ 71% ಕಳಸರಿ ಆಗಿತ್ತು ಮಂಡ್ಯದಲ್ಲಿ. ಆದ್ರೆ ಈ ಸಾರಿ ಅದನ್ನು ಮೀರಿಸಿ 80% ಮಂಡ್ಯದಲ್ಲಿ ಮತದಾನ ಆಗಿತ್ತು. ಇಡೀ ರಾಜ್ಯದ ಜನಕ್ಕೆ ಇದು ಒಂದು ರೀತಿಯಲ್ಲಿ ಮಾದರಿ ಕೂಡ ಆಗಿತ್ತು. ಎಸ್, ದಕ್ಷಿಣ ಕನ್ನಡದವರಿಗೆ ಮೊದಲ ಬಾರಿ ಹೇಳ್ತಾ ಇದ್ರು ಇಲ್ಲ ನಿಮ್ಗಿಂತ ಜಾಸ್ತಿ ಆಗಿದೆ ಈ ಸಲ ನೋಡಿ ಅಂತ ಹೇಳಿ. ಅದೇ ರೀತಿಯಾಗಿ ಹಾಸನದಲ್ಲಿ 73% ಆಗಿದ್ರೆ ಈ ಸಲ 77% ವೋಟಿಂಗ್ ಕೂಡ ಆಗಿದೆ ಹಾಸನದಲ್ಲಿ. ಹಾಸನದಲ್ಲೂ ಕೂಡ ಒಳ್ಳೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಕಾಣಬಹುದಾಗಿತ್ತು. ಹಾಗೇನೆ ತುಮಕೂರ್ಗೆ ಬಂದ್ರೆ ಕಳೆದ ಸಾರಿ 72% ವೋಟ್ ಆಗಿತ್ತು 2014ರಲ್ಲಿ. ಈ ಸಾರಿ 77% ಆಗಿದೆ. ಸ್ವಲ್ಪ ಜಾಸ್ತಿ ಆಗಿದೆ. 2014ರಲ್ಲಿ 72% ಆದ್ರೆ 2019ರಲ್ಲಿ 77% ಆಗಿದೆ. ಎಸ್, ಇನ್ನು ಬೆಂಗಳೂರು ಗ್ರಾಮಾಂತರ. ಬೆಂಗಳೂರಿನಲ್ಲಿ ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ 2014ರಲ್ಲಿ 66% ಆಗಿತ್ತು. 65% ವೋಟ್ ಆಗಿದೆ ಮೊನ್ನೆ ನಡೆದಂತಹ ಮೊದಲ ಹಂತದ ಕರ್ನಾಟಕದ ಚುನಾವಣೆಯಲ್ಲಿ. ಹಾಗಾಗಿ 69% ಕೂಡ ಆಗಿರೋದನ್ನ ನಾವು ಗಮನಿಸಬಹುದು. ಏನು ಈಗಾಗಲೇ ಬೆಂಗಳೂರು ಗ್ರಾಮಾಂತರವನ್ನು ನಾವು ಮೊನ್ನೆ ಕೂಡ ಮಾತನಾಡಿದ್ವಿ. ಬೆಂಗಳೂರಿಗೆ ಹೋಲಿಸಿದ್ರೆ ಅಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋದನ್ನ ಪೀಪಲ್ ಲಾಸ್ಟ್ ಟೈಮ್ ವೋಟ್ ಮಾಡಿಲ್ಲ